ಎಂದು ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಸ್ವರೂಪಿಗಳೇ ಆದ ಪರಮ ಸದ್ಗುರುವಿನ ಪವಿತ್ರ ಪಾದಾರವಿಂದಗಳಿಗೆ ಹೇಳಿಕೊಂಡು ಗ್ರಂಥಕರ್ತರು ಕಾರ್ಯಕ್ಕೆ ಕಾರಣಭೂತರು ಆದ ಶ್ರೀರಾಮಗುರುಗಳ ಅಡಿಯಾವರುಗಳು ಮತ್ತು ಪ್ರಸ್ತುತ ಗ್ರಂಥವನ್ನು ಮರಾಠಿ ಭಾಷೆಯಲ್ಲಿ ಅಳವಡಿಸಿದಂತಹ ಮಹಾತ್ಮರ ಅಡಿಯಾವರುಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಥಾರ್ಥವನ್ನು ಜ್ಞಾನವನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರವೃತ್ತರಾದಂತಹ ತನ್ನೆಲ್ಲರ ಸದುದೇಶ ಸಾಕ್ಷಿಗಳ ಮಹಾತ್ಮರ ಪ್ರದರ್ಶನ ಗುರುಕಾವಂದಿಸಿದ್ದ ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣ. ಕಳೆದ 4 ದಿನಗಳಿಂದ ಪಂಚೀಕರಣ ಅನ್ನುವಂತಹ ಗ್ರಂಥದ ವಿಷಯವಾಗಿ ವಿಸ್ತಾರವಾಗಿ ಹೇಳುತ್ತಾ ಹೋಗಿದ್ದೆವು. ಮುಂದಿನ ದಿವಸ ವಿಷಯ ಏನು ಅಂತ ಕೇಳಿದಾಗ ಶ್ರೀ ಪರಮಾತ್ಮನೇ ನಮಃ. ಮುಂದಿನ ದಿವಸ ಶ್ರೀ ಪರಮಾತ್ಮನೇ ನಮಃ ಅನ್ನುವಂತ ಈ 3 ಶಬ್ದಗಳ ವಿಶ್ಲೇಷಣೆಯನ್ನು ಮಾಡ್ಕೋಬೇಕು. ಶ್ರೀ ಅಂತ ಎದಕ್ಕೆ ಅನ್ನಬೇಕು, ಆ ಶ್ರೀಗೆ ಎಷ್ಟು ಅರ್ಥಗಳಿವೆ ಮತ್ತು ಪರಮಾತ್ಮ ಅಂತ ಯಾರಿಗೆ ಅನ್ನಬೇಕು, ಆ ಪರಮಾತ್ಮನ ಸ್ವರೂಪ ಏನು. ನಮಃ ಅನ್ನುವಂಥದ್ದು ನಮಸ್ಕಾರ. ಆ ನಮಸ್ಕಾರಗಳು ಎಷ್ಟು ಪ್ರಕಾರ ಇದ್ದಾವ ಇವತ್ತು ಮತ್ತೆ ನಿಮಗೆ ಆದ ವಿಷಯವಾಗಿ ಎಷ್ಟೋ ಮಟ್ಟಿಗೆ ತಮ್ಮಲ್ಲಿ ಆ ವಿಷಯದ ಜ್ಞಾನ ಉಳಿದುಕೊಂಡಿದೆ ಅನ್ನುವಂಥದ್ದನ್ನು ಜೀವನೋಪನ ಮಾಡುವುದಕ್ಕೋಸ್ಕರವಾಗಿ ಯಾರಾದರೂ ತಮ್ಮಲ್ಲಿ ಈ ವಿಷಯದ ಪ್ರತಿಪಾದನೆ ಹೇಳಿದ್ರು. ಇನ್ನು ಮತ್ತೊಂದು ಶಬ್ದ ನಮಃ ಅಂತ ಬರ್ತದೆ. ಮುಂದಿನ ಶಬ್ದ ನಮಃ. ನಮಃ ಅಂದ್ರೆ ನಮಸ್ಕಾರ. ಈ ನಮಸ್ಕಾರ ಯಾರಿಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ವಿಷಯ. ಅಂದ್ರ ತನ್ನ ನಿಕೃಷ್ಟತೆಯನ್ನ, ತನ್ನ ಎದುರಾಳಿ ಆದಂತ ಆ ಸದ್ಗುರುಗಳ ಶ್ರೇಷ್ಠತೆಯನ್ನ ಅಥವಾ ದೇವಾದಿಗಳ ಶ್ರೇಷ್ಠತೆಯನ್ನ ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಈ ನಮಃ ಅನ್ನುವಂಥ ಶಬ್ದ ಅಲ್ಲಿ ಪ್ರಯುಕ್ತ ಆಗಲ್ಲ. ಅಂದ್ರ ನಾನು ಆ ಎದುರಿಗಿದ್ದಂತಹ ದೇವರೇ ಆಗಿರಬಹುದು, ಅಂದ್ರೆ ಇಷ್ಟ ದೇವತೆಯೇ ಆಗಿರಬಹುದು, ಅಥವಾ ಸದ್ಗುರುಗಳೇ ಆಗಿರಬಹುದು, ಅಥವಾ ಮಹಾತ್ಮರೇ ಆಗಿರಬಹುದು. ಅಂಥವರು ಶ್ರೇಷ್ಠರು, ನಾನು ನಿಮಗಿಂತಲೂ ಕನಿಷ್ಠನು ಅನ್ನುವಂತ ಮನೋಭಾವನೆಯಿಂದ ಯಾರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾನೋ ಅದಕ್ಕೆ ನಮಸ್ಕಾರ ನಮಸ್ಕಾರ ನಮಃ ನಮಃ ಅಂತ. ಈಗ ಇನ್ನು ಮುಂದೆ ಅಥ ಸಟೀಕ ಪಂಚೀಕರಣ ಪ್ರಾರಂಭ ಅಂತ ಪ್ರಾರಂಭ ಇವತ್ತ ಮಾಡೋಣ. ಅಥ ಸಟೀಕ ಪಂಚೀಕರಣ ಪ್ರಾರಂಭ. ಈ ವಾಕ್ಯದಲ್ಲಿ ಅಥ ಅನ್ನುವಂಥ ಒಂದು ಶಬ್ದ ಉಂಟು, ಸಟೀಕ ಅನ್ನುವಂಥದ್ದು ಒಂದದ, ಪಂಚೀಕರಣ ಅಂತ ಒಂದದ, ಇನ್ನು ಪ್ರಾರಂಭ ಅಂತ ಒಂದು ಶಬ್ದ. ಅಂದ್ರೆ ಒಟ್ಟಾರೆ ಇಲ್ಲಿ ಅಥ ಸಟೀಕ ಪಂಚೀಕರಣ ಪ್ರಾರಂಭ ಅನ್ನುವಂಥ 4 ಶಬ್ದಗಳಿದ್ದಾವೆ. ಈ 4 ಶಬ್ದಗಳ ತಾತ್ಪರ್ಯ ಏನು ಒಂದೊಂದನ್ನ ಆಗಿ ಈಗ ಬಿಡಿಸಿಕೊಟ್ಟು ಹೋಗೋಣ. ಈಗ ಅಥ ಅನ್ನುವಂಥದ್ದು ಶಬ್ದ ಇಲ್ಲಿ ಬಂದವು. ಈ ಅಥ ಅನ್ನುವಂಥ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅನೇಕ ಅರ್ಥ ಯಾಕೆ ಆಗ್ಯದ ಅಂತ ಕೇಳಿದಾಗ ಆಯಾ ಪ್ರಸಂಗಕ್ಕೆ ಅನುಗುಣವಾಗಿ ವಕ್ತಾ ಪುರುಷನು ಆ ಶ್ರೋತೃವನ್ನು ಕುರಿತು
ಮಾತನ್ನ ಆ ವಕ್ತವ್ಯವನ್ನು ಮಾಡುವ ಸಂದರ್ಭಕ್ಕೆ ಅನುಗುಣವಾಗಿ ಆ ಅಥ ಅನ್ನುವಂಥ ಶಬ್ದದ ಬೇರೆ ಬೇರೆ ಅರ್ಥಗಳನ್ನ ಅದು ಸೃಷ್ಟಿಸಿದ್ದಾರೆ. ಅಂದ್ರೆ ಮೊದಲನೇದಾಗಿ ಅಥ ಅನ್ನುವಂಥ ಶಬ್ದಕ್ಕೆ ಪ್ರಾರಂಭ, ಮೊದಲನೇದಾಗಿ ಅಥ ಅನ್ನುವಂಥ ಶಬ್ದಕ್ಕ ಅರ್ಥೇನು ಪ್ರಾರಂಭ, ಎರಡನೇದಾಗಿ ಮಂಗಲ ಅಂತ ಅದ, ಮೂರನೇದಾಗಿ ನಂತರ, ನಾಲ್ಕನೇದಾಗಿ ಪ್ರಶ್ನೆ, ಐದನೇದಾಗಿ ಪೂರ್ಣ. ಅಂದ್ರೆ ಅಥ ಅನ್ನುವಂಥ ಈ ಶಬ್ದಕ್ಕೆ 5 ಅರ್ಥಗಳು ಆಗ್ತಾ ಇದ್ದಾವೆ ಅಂತ ಹೇಳ್ಕೊಂಡು ಬಂದರು. ಇನ್ನು ಈ 5 ಅರ್ಥಗಳ ಪ್ರತಿಯೊಂದರಲ್ಲೂ ಅದನ್ನು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ಕೋತ ಅದನ್ನು ಸುಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈಗ ಪ್ರಾರಂಭ ಅಂತ ಬರ್ತದೆ, ಅಥ ಅಂದ ಕೂಡ ಪ್ರಾರಂಭ ಅನ್ನೋದು ಮೊಟ್ಟ ಮೊದಲದ್ದು. ಪ್ರಾರಂಭ ಅಂತಂದ್ರೆ ಇದು ಸಂಸ್ಕೃತ ಶಬ್ದ. ಅಂದ್ರೆ ಅದಕ್ಕೆ ಅರ್ಥ ಏನಪ್ಪ, ಶುರುವಾತ ಅಥವಾ ಆರಂಭ. ಅಂದ್ರೆ ಕಾರ್ಯವನ್ನ ಏನು ಮಾಡ್ತೇವಲ್ಲ, ಮಾಡಲಿಕ್ಕೆ ಶುರು ಮಾಡ್ತೇವಲ್ಲ, ಅದಕ್ಕೆ ಪ್ರಾರಂಭ ಅನ್ಬೇಕು. ಯಾವುದೇ ಕಾರ್ಯವನ್ನ ನಾವು ಮಾಡಲಿಕ್ಕೆ ಪ್ರವೃತ್ತರಾಗ್ತೇವಲ್ಲ, ಆ ಪ್ರವೃತ್ತರಾಗತಕ್ಕಂತಹ ಏನು ಪ್ರಥಮ ಕ್ಷಣ ಅದ ಅದು ಪ್ರಾರಂಭ ಅಂತ ಹೇಳ್ಬೇಕು. ಇನ್ನ ಮಂಗಲ ಅಂದ್ರೆ ಏನು, ಇದು ಸ್ವಲ್ಪ ಸರಿಯಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಮಂಗಲ ಅಂತಂದ್ರ ಇದಕ್ಕೆ ಅರ್ಥ ಏನು, ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲ. ಸಂಸ್ಕೃತದಲ್ಲಿ ವ್ಯಾಖ್ಯೆ ಹಾಕೊಂಡ್ಬಂದಾರ, ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲ. ಇನ್ನು ಈ ವ್ಯಾಖ್ಯೆಯಲ್ಲಿ ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಕ್ಕೆ ಮತ್ತೆ 4 ಶಬ್ದಗಳಿದ್ದಾವೆ. ಈ 4 ಶಬ್ದಗಳ ಅರ್ಥವನ್ನು ಯಥಾರ್ಥವಾಗಿ ತಿಳ್ಕೊಂಡೇವಂತಂದ್ರೆ ಆ ಮಂಗಲ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥ ಅನ್ನೋದು ನಮಗ ತಿಳಿಸ್ಬೇಕು. ಇನ್ನ ಮೊದಲನೇದು ಶಬ್ದ ಯಾವಾಗ, ಅಲ್ಲಿ ನಿರ್ವಿಘ್ನ. ಈ ಶಬ್ದ 2 ಅಂದ್ರೆ ಒಂದು ಉಪಪದ ಮತ್ತು ಒಂದು ಪದ, ಈ ಎರಡನ್ನು ಕೂಡಿ ಆದಂಥದ್ದು ಇದು ನಿರ್ವಿಘ್ನ. ನೇರ ಮತ್ತು ವಿಘ್ನ. ಇನ್ನು ನೇರ ಅಂದ್ರೆ ಏನು, ವಿಘ್ನ ಅಂದ್ರೆ ಏನು? ಈ ನೇರ ಅನ್ನುವಂಥದ್ದು ಇದು ಉಪಪದ ಅಥವಾ ಉಪಸರ್ಗ ಅಂತ ಹೇಳ್ತಾರೆ ವ್ಯಾಕರಣದಲ್ಲಿ ಬಂದು. ಈ ಉಪಪದ ಆ ವಿಘ್ನ ಅನ್ನುವಂತಹ ಪದಕ್ಕೆ ಹತ್ತಿ ಅದು ಏನ್ ಮಾಡ್ತದ, ಈ ಉಪಪದ ಅಂದ್ರ ಆ ಮೊದಲು ಯಾವ ಶಬ್ದದ ಅರ್ಥ ಉಂಟು ಆ ಅರ್ಥದಲ್ಲಿ ವ್ಯತ್ಯಾಸವನ್ನು ತಂದುಕೊಡ್ತದೆ, ಅಂದ್ರೆ ಬೇರೆ ಅರ್ಥವನ್ನು ಕಲ್ಪಿಸ್ತದೆ. ವಿಘ್ನ ಅಂದ್ರೆ ಏನು, ವಿಘ್ನ ಅಂದ್ರೆ ಎದಕ್ಕೆ ಆಗಬೇಕು ಅಂತ ಅದಕ್ಕೂ ವ್ಯಾಖ್ಯಾನ ಹಾಕೊಂಡು ಬಂದಿದ್ದಾರೆ. ವಿಘ್ನ ಅಂದ್ರೆ ಏನು, ಕಾರ್ಯ ವಿರೋಧಿ ವಿಘ್ನಗಳು. ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು, ಅದಕ್ಕೆ ಏನಾದರೂ ಅಡೆತಡೆ ಬಂತು ಅಂದ್ರೆ ತಡೆ ಉಂಟಾಯ್ತು ಅಂದ್ರೆ ಕಾರ್ಯ ಆಗದಂತೆ ಮಾಡ್ತು, ಅದಕ್ಕೆ ವಿಘ್ನ ಅನ್ಬೇಕು. ಇದು ಸಂಸ್ಕೃತ ಶಬ್ದ. ಅಂದ್ರೆ ನಮ್ಮ ಕನ್ನಡದಲ್ಲಿ ಏನಪ್ಪ ಅಂತಂದ್ರ ಅಡೆತಡೆ ಅಂತ ಶಬ್ದ. ಅಡೆತಡೆಗಳು ಒಂದು ಏನೋ ಒಂದು ಒಳ್ಳೆ ಕಾರ್ಯವನ್ನು ಕೆಟ್ಟ ಕಾರ್ಯವನ್ನು ನಾವು ಮಾಡಲಿಕ್ಕೆ ಪ್ರವೃತ್ತರಾದಾಗ ಆ ಕಾರ್ಯವನ್ನು ಆಗಬಿಡುವಂತಹ ಪ್ರಸಂಗ ಬಂದು ಒದಗಿತು ಅಂತಂದ್ರೆ ಅಂಥದಕ್ಕೆ ಏನಾಗಬೇಕು, ಅಡೆತಡೆ ಅಥವಾ ವಿಘ್ನ ಅನ್ನಬೇಕು. ಇನ್ನ ಇಲ್ಲಿ ನಿರ್ವಿಘ್ನ ಅಂದ್ರ ವಿಘ್ನಗಳು ಅಥವಾ ಅಡೆತಡೆಗಳು ಕಾರ್ಯ ವಿರೋಧವು ಆಗದಂತೆ ಆಗುವುದಕ್ಕೆ ನಿರ್ವಿಘ್ನ ಅಂತಾರೆ. ಅಂದ್ರೆ ಯಾವುದೇ ಅಡೆತಡೆಗಳು ಬಾರದೇ ಇರುವುದು. ಆ ಬಾರದೇ ಇರುವುದಕ್ಕೆ ಏನಂದ್ರೆ ನಿರ್ವಿಘ್ನ ಅಂದ್ರೆ ಇದು ಯಾಕೆ ಪರಿಸಮಾಪ್ತಿ ಸಮಾಪ್ತಿ ಮತ್ತು ಪರಿಸಮಾಪ್ತಿ. ಸಮಾಪ್ತಿ ಅಂದ್ರ ಇದನ್ನು ಸಂಸ್ಕೃತ ಶಬ್ದ ಅಂದ್ರೆ ಮುಕ್ತಾಯ. ಸಮಾಪ್ತಿ ಅಂದ್ರೇನು, ಮುಕ್ತಾಯ. ಪರಿಸಮಾಪ್ತಿ ಅಂದ್ರ ಸಂಪೂರ್ಣವಾಗಿ ಅದರ ಮುಕ್ತಾಯ ಅಂದ್ರೆ ಯಾವುದೇ ಅಡೆತಡೆ ಇಲ್ಲದೆ ಮುಕ್ತಾಯ ಆಗುವುದಕ್ಕೆ ಏನಂತಾರೆ ನಿರ್ವಿಘ್ನ ಪರಿಸಮಾಪ್ತಿ ಅಂತಾರೆ. ಯಾಕೆ
ಇದನ್ನು ಹೇಳಿ ಕಟ್ಟಾರ ಅಂತ ಕೇಳ್ತಾರೆ. ಈ ಅದರ ಅರ್ಥಕ್ಕೆ ಯಾಕೆ ಈ ಗ್ರಂಥವನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಈ ಗ್ರಂಥದಲ್ಲಿ ಈ ನಾವು ಏನು ಇದರ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರವೃತ್ತರಾಗಿದ್ದೆವು. ಈ ಪ್ರವೃತ್ತಿಯಲ್ಲಿ ಯಾವುದೇ ಪ್ರಕಾರದ ಅಡಚಣೆಗಳು ಬಾರದೇ ಇರಬೇಕು ಅನ್ನುವಂಥದ್ದು ಏನಾದರೂ ಇಲ್ಲಿ ಅಪೇಕ್ಷೆ ಅದ. ಆ ಅಪೇಕ್ಷಕ್ಕೆ ನಾವು ಮಂಗಲ ಕಟ್ಟಿದೆವು. ಅಂದ್ರೆ ನಿರ್ವಿಘ್ನ ಪರಿಸಮಾಪ್ತಿ ಕಾಮು. ಕಾಮು ಇಲ್ಲಿ ಕಾಮ ಅಂತ ಬಂತು. ಕಾಮ ಅಂದ್ರೆ ಇಚ್ಛಾ. ಯಾವುದೇ ಒಂದು ಕರ್ಮವನ್ನು ಮಾಡಲಿಕ್ಕೆ ಆಗ್ತದೆ ಅಂತ ತಿಳ್ಕೊಳ್ರಿ. ಅದು ಯಾವುದೇ ರೀತಿಯ ಅಡಚಣೆಗಳೇ ಇಲ್ಲದೆ ಅದು ಮುಗಿಬೇಕು ಅನ್ನುವಂತ ಇಚ್ಛಾ. ಆ ಇಚ್ಛಾನೇ ನಾವು ಏನಬೇಕು ಅಂದ್ರೆ ಮಂಗಳ ಮಂಗಳ ಅಂತ ಅನ್ಬೇಕು ಅಂತ ತಿಳ್ಕೊಂಡು. ಅಂದ್ರೆ ಒಟ್ಟಾರೆ ಏನಾಯ್ತು, ಗುರು ದಿನ ಪರಿಸಮಾಪ್ತಿ ಕಾಮು ಮಂಗಲ ಅಂದ್ರೇನು ಅಂದ್ರೆ ನಾವು ಹಮ್ಮಿಕೊಂಡಂತಹ ಕಾರ್ಯವು ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದು ಪೂರ್ಣತ್ವಕ್ಕೆ ಪ್ರಾಪ್ತಿ ಆಗಬೇಕು ಅನ್ನುವಂತಹ ಏನು ಇಚ್ಛೆ ಅದ, ಆ ಇಚ್ಛೆಗೆ ಏನ್ ಅನ್ಬೇಕು ನಾವು ಮಂಗಲ ಮಂಗಲ ಅನ್ನಬೇಕು ಅಂತ ಹೇಳ್ಕೊಂಡ್ಬಂದರು. ಆ ನಂತರದಲ್ಲಿ ಅದಕ್ಕೆ ಅರ್ಥದ ನಂತರ ಇದು ಅರ್ಥದ ಅರ್ಥದ ಹೇಳ್ಕೊಂಡು ಹೊರಟಿದ್ದಾರೆ. ಈಗ ನಂತರ ಅಂತಂದ್ರೆ ಆಮೇಲೆ 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 ಅಂತ ಯಾವಾಗ ಬರ್ತದ ಅಂದ್ರ ಮೊದಲು ಒಂದು ಕಾರ್ಯ ಆಗಿರ್ಬೇಕು. ಆ ಮೊದಲು ಆದ ನಂತರ ಆಮೇಲೆ ಮತ್ತೆ ಏನು ಕಾರ್ಯ ಆಗ್ತದ ಅದು. ಈಗ ಹೇಳುವಾಗ ಅಥ ಅನ್ನುವಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಮೊದಲು ಒಂದು ಕಾರ್ಯ ಆಗಿರ್ಬೇಕು, ಅನಂತರದಲ್ಲಿ ಮತ್ತೊಂದು ಕಾರ್ಯದ ಇಲ್ಲಿ ನಾವು ಪ್ರವೃತ್ತಿ ಆಗ್ತಾ ಇರಬೇಕು. ಅಂತ ಸಂದರ್ಭದಲ್ಲಿ ಏನದಲ್ಲ ಅಥ ಅನ್ನುವಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಅವಾಗ ಆ ಅಥ ಶಬ್ದಕ್ಕೆ ಏನಾಗ್ತದ ಅರ್ಥ ನಂತರ ನಂತರ ಆಮೇಲೆ ಆಮೇಲೆ ಅಂತ ಆಗ್ತದ ಅಂತ ಹೇಳ್ತದೆ. ಆ ನಂತರ ಅದೇ ಅಥ ಶಬ್ದಕ್ಕೆ ಪ್ರಶ್ನೆ ಅಂತ ಹೇಳ್ತಾರೆ. ಪ್ರಶ್ನೆ ಅಂದ್ರೆ ಏನು? ಪ್ರಶ್ನೆ ಪ್ರಶ್ನೆ ಅನ್ನುವಂಥ ಶಬ್ದಕ್ಕೆ ಅರ್ಥವೇ ಏನು? ಅದಕ್ಕೆ ಶಾಸ್ತ್ರದಲ್ಲಿ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆ ಪ್ರಶ್ನೆಗೆ ಏನು ಅಂದ್ರೆ ಜಿಜ್ಞಾಸಾವಿಷ್ಕರಣಂ ಪ್ರಶ್ನೆ. ಜಿಜ್ಞಾಸಾವಿಷ್ಕರಣಂ, ಜಿಜ್ಞಾಸ ಮತ್ತು ಆವಿಷ್ಕರಣಂ ಇವು ಎರಡು ಶಬ್ದಗಳು. ಜಿಜ್ಞಾಸ ಅಂದ್ರೆ ಏನು? ತಿಳಿದುಕೊಳ್ಳಬೇಕು ಅನ್ನುವಂತ ಪ್ರಬಲ ಇಚ್ಛೆ ಏನದ ಅದಕ್ಕೆ ಜಿಜ್ಞಾಸ ಅಂದ್ರೆ. ಯಾವುದೇ ವಿಷಯದ ಬಗ್ಗೆ ನಮಗೆ ತಿಳಿದುಕೊಳ್ಳಬೇಕು, ಈ ಪಂಚೀಕರಣವನ್ನು ತಿಳಿದುಕೊಳ್ಳಬೇಕು, ಅಥವಾ ಈ ಅಥ ಅನ್ನುವಂಥ ಶಬ್ದದ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳಬೇಕು ಅನ್ನುವಂಥದ್ದು ಏನು ಪ್ರಬಲವಾದಂತಹ ಇಚ್ಛೆ ಅದ. ಸಾಮಾನ್ಯ ಇಚ್ಛೆ ಅಲ್ಲ, ಅಂದ್ರೆ ಪ್ರಬಲವಾದ ಇಚ್ಛೆ. ಪ್ರಬಲವಾದ ಇಚ್ಛೆ ಅಂತ ಅದಕ್ಕಬೇಕು ಯಾವುದು ಇಚ್ಛೆ ಆಗ್ತದ ಅದನ್ನು ಪ್ರಾಪ್ತ ಮಾಡಿಕೊಂಡೇ ಇರುವುದಕ್ಕೆ ಪ್ರಬಲ ಇಚ್ಛೆ ಅಂತ. ಇಚ್ಛೆಯನ್ನು ಅನೇಕ ಆಗ್ತವೆ ನಮಗೆ, ಆದ್ರೆ ಆ ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕೆ ಬೇಕಾದಂತ ಪ್ರಯತ್ನವನ್ನು ನಾವು ಮಾಡುವುದಿಲ್ಲವಲ್ಲ. ಆ ಪ್ರಯತ್ನವನ್ನು ಮಾಡದೇ ಹೋದದ್ದಾದ್ರೆ ಆ ಇಚ್ಛೆ ಈಡೇರುವುದಿಲ್ಲ. ಆ ಇಚ್ಛೆ ನಮಗ ಆ ಇಚ್ಛಿತ ವಸ್ತು ವಂಚಿತ ವಸ್ತು ಪ್ರಾಪ್ತಿ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕ ಆ ಇಚ್ಛೆಗೆ ಅನುಗುಣವಾಗಿ ನಾವು ಕರ್ಮವನ್ನು ಮಾಡುವುದಿಲ್ಲ. ಆ ಕರ್ಮ ಮಾಡಿದಾಗೆ ಆದರೂ ಕೂಡ ಆ ಕರ್ಮವನ್ನು ಎಡೆಬಿಡದೆ ಮಾಡುವುದಿಲ್ಲ. ನಿರ್ವಿಘ್ನ ಆಗುವುದಿಲ್ಲ. ಕೆಲವೊಂದು ಸಲ ವಿಘ್ನಗಳು ಬರ್ತಾವ. ವಿಘ್ನ ಬಂದಾಗ ಅದನ್ನು ಮೊದಲೇ ನಾವು ಬಿಟ್ಟು ಬಿಡ್ತಾ ಇದ್ದೀವಿ. ಹೀಗೆ ಬಿಡುವುದರಿಂದ ಏನಾಯ್ತು? ಅದು ಪ್ರಬಲ ಇಚ್ಛೆ ಆಗಲಿಲ್ಲ. ಆದರಾಯ್ತು, ಆಗಲಿಲ್ಲ ಅಂದ್ರೆ ಇಲ್ಲ ಅನ್ನುವಂತಹ ಮನೋವೃತ್ತಿ ಅದರಲ್ಲಿ ಇರ್ತದೆ. ಅಂದ್ರೆ ಪ್ರಾಪ್ತ ಮಾಡಿಕೊಂಡೇ ತೀರಬೇಕು ಅನ್ನುವಂತಹ ಮನೋಬಲವನ್ನು ಹೊಂದಿ ಅದಕ್ಕೆ ಅನುಗುಣವಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಎಲ್ಲಿ ಪರ್ಯಂತರ? ಆ ವಾಂಛಿತ ವಸ್ತು ಪ್ರಾಪ್ತಿ ಆಗುವ ಪರ್ಯಂತರವಾಗಿ ಆ ಮಾಡಿದ್ರೆ ಅದಕ್ಕೆ ಏನು ಅನ್ನಬೇಕು? ಪ್ರಬಲವಾದ ಇಚ್ಛಾ ಅನ್ನಬೇಕು. ಅದಕ್ಕೆ ಏನು ಅಂತಾರ? ಅದಕ್ಕೆ ಹೆಸರ ಜಿಜ್ಞಾಸ ಅಂತಾರೆ.
ಅದಕ್ಕೆ ಆವಿಷ್ಕರಣಂ ಇನ್ನು ಎರಡನೇದ ಅಂದ್ರೆ ಅದು ಇಚ್ಛಾ ತಿಳಿಯಬೇಕು, ತಿಳಿದು ನಾವು ಧನ್ಯ ಆಗಬೇಕು ಅನ್ನುವಂತ ಏನು ಪ್ರಬಲವಾದ ಬಯಕೆ ಅದ, ಇಚ್ಛಾ ಅದ. ಅದಕ್ಕೆ ಏನ್ ಅನ್ನಬೇಕು, ಅದಕ್ಕೆ ಪ್ರಶ್ನೆ ಅನ್ನೋದು. ಅಂದ್ರ ನಾವು ತಿಳಿದುಕೊಳ್ಬೇಕಂತ ಸದ್ಗುರುಗಳನ್ನ ಕುರಿತು ಮಹಾತ್ಮರನ್ನ ಕುರಿತು ಏನು ಪ್ರಬಲವಾದಂತಹ ಇಚ್ಛೆಯನ್ನು ವ್ಯಕ್ತ ಮಾಡ್ತೇವೆ ಅವ್ರ ಮುಂದೆ, ಆ ವ್ಯಕ್ತ ಮಾಡುವುದೇ ಪ್ರಶ್ನೆ. ಪ್ರಶ್ನೆ ಅದು. ಪ್ರಶ್ನೆ ಅಂದ್ರೆ ಏನು, ಇನ್ನು ನನ್ನ ಮನುಷ್ಯರಲ್ಲಿ ಇದ್ದಂತಹ ಆ ಸಂಶಯಗಳು ಬಂದಿರ್ತವ, ಆ ಸಂಶಯ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಸದ್ಗುರುಗಳನ್ನು ಕುರಿತು ಇಂತಹ ಒಂದು ನನಗೆ ಸಂಶಯ ಬಂದದ, ಇದರ ಪ್ರಾರ್ಥನೆ ಏನು ಗುರುನಾಥ ಅಂತ ಗುರುಗಳಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುವುದಕ್ಕೆ ನಾವು ಪ್ರಶ್ನೆ ಅಂತೀವಿ. ಈ ಅರ್ಥ ಅನ್ನುವಂಥ ಶಬ್ದಗಳು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಆ ಅರ್ಥ ಅಂದ್ರೇನು ಪ್ರಶ್ನೆ ಅನ್ನುವಂತ ಅರ್ಥದಲ್ಲಿ ಆ ಶಬ್ದ ಪ್ರಯುಕ್ತ ಆಗುವಂತ ಹೇಳ್ಕೊಂಡು ಬಂದರು. ಆ ನಂತರ ಬರ್ತದ ಪೂರ್ಣ. ಈ ಪೂರ್ಣ ಯಾವಾಗ ಒಂದು ಕಾರ್ಯವನ್ನು ನಾವು ಪೂರ್ಣ ಮಾಡ್ತೇವೆ, ಆ ಪೂರ್ಣ ಆದದ್ದರ ಸೂಚಕವಾಗಿ ಅಥ ಅಂತ ಮಾಡ್ತೇವೆ. ಅಥ ಪಂಚಮೋಧ್ಯಾಯ ಅಂತ ಬರ್ತಾ ನೋಡ್ರಿ. ಸಮಾಪ್ತ ಅತಃ ಚತುರ್ಥೋಧ್ಯಾಯ ಅಂದ್ರೆ ಅದು ಅತಃ ಮೊದಲ ಪ್ರಾರಂಭ ಆಯ್ತು, ಅತಃ ಅಂದ್ಕೊಂಡೆ ಸಮಾಪ್ತಿ ಆಯ್ತು. ಆ ಪ್ರಾರಂಭದಲ್ಲಿಯೂ ಕೂಡ ಅತಃ ಅನ್ನುವಂತ ಶಬ್ದದ ಪ್ರಯೋಗ, ಆ ಪರಿಸಮಾಪ್ತಿಯಲ್ಲಿಯೂ ಕೂಡ ಅತಃ ಅನ್ನುವಂತ ಶಬ್ದಗಳು ನಾವು ಪ್ರಯೋಗ ಮಾಡ್ತೇವಲ್ಲ. ಈಗ ಈ ಅಥ ಅನ್ನುವಂತ ಶಬ್ದಕ್ಕ ಪ್ರಾರಂಭ, ಮಂಗಳ, ನಂತರ ಪ್ರಶ್ನೆ ಮತ್ತು ಪೂರ್ಣ ಅಂತ ಈಗ 5 ಅರ್ಥಗಳನ್ನ ಆ ಶಬ್ದ ಕೊಡ್ತದ ಅಂತ ಹೇಳಿದ್ರು. ಇನ್ನು ಸಟೀಕ ಪಂಚೀಕರಣ, ಟೀಕಾ ಅಂತ ಒಂದು ಶಬ್ದ ಬಂದಿದೆ. ಈ ಟೀಕಾಕರ ಅರ್ಥ ಏನದ, ಈ ಟೀಕಾ ಅಂದ್ರೆ ಯಾರಿಗೆ ಅನ್ನಬೇಕು ಅಂತ ಅದನ್ನಾದ್ರೂ ಕೂಡ ಮಹಾತ್ಮರು ಆ ಗ್ರಂಥಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದು ಏನು ಅಂದ್ರೆ ಮೂಲದ ಅರ್ಥವನ್ನು ತಿಳಿಸುವ ಬಯಕೆಯು. ಈ ಟೀಕಾ ಅಂತಂದ್ರೆ ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಮಹಾತ್ಮರು ಹೇಳ್ಕೊಂಡು ಬಂದಿದ್ದಾರೆ, ಸಂಕ್ಷಿಪ್ತದಲ್ಲಿ ಹೇಳಿದ್ದಾರೆ. ಆ ಸಂಕ್ಷಿಪ್ತದಲ್ಲಿ ಹೇಳಿದಂತ ಮಾತು ಅದನ್ನು ವಿಸ್ತಾರವಾಗಿ ಅದರಲ್ಲಿ ಹುಡುಕಿಕೊಂಡಂತ ಮತಿತಾರ್ಥ ಆಚರಣೆ ಇನ್ನೊಂದರಿಗೆ ಅದು ಬಾಧೆಯನ್ನು ಕೊಡ್ತಕ್ಕಂಥದ್ದು. ಅದು ಆಚರಣೆಯೂ ಕೂಡ ಬಾಧೆ ಕೊಡ್ತಕ್ಕಂಥದ್ದು ಇದ್ದಾಗಾದ್ರೂ ಕೂಡ ಅದು ತಿಳಿಯದೆ ಆದ ಆ ಕಾಲದಲ್ಲಿ ಪ್ರವೃತ್ತ ಆದ ಅಂತಂತಂದ್ರೆ ಜನ ಏನ್ ಮಾಡ್ತಾರ, ಅವನ ಬಗ್ಗೆ ಆಡ್ಕೊಳ್ತಾರ, ಅವನ ಟೀಕಾ ಮಾಡ್ತಾರ. ಏನಪ್ಪ ಈತ ಏನು ಅಧ್ಯಯನ ಇದ್ದಾನ, ಈತನಿಗೆ ತಿಳಿಯುವಲ್ಲಿ ಈ ರೀತಿಯಾಗಿ ಆಚರಣೆ ಮಾಡುವುದರಿಂದ ಸಮಾಜದ ಘಾತಕವಾದಂತಹ ಕರ್ಮಗಳಲ್ಲಿ ಎಸಗ್ತಾವ ಅನ್ನುವಂಥದ್ದನ್ನ ಹಿಂದೆ ಮಾತಾಡೋದು ಅಥವಾ ಮುಂದೆ ಮಾತಾಡೋದು, ಇದಕ್ಕೆ ಟೀಕಾ ಅನ್ನಬೇಕು. ಇಲ್ಲಿ ಶಾಸ್ತ್ರದಲ್ಲಿ ಒಂದು ಟೀಕಾ ಯಾವುದಕ್ಕೆ ಅಂದ್ರು ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದಂತ ಮಾತಾಡಿದ್ರು. ಯಾರೋ ಒಬ್ಬರು ಅಲ್ಲಿಂದ ಬರ್ತಾರೆ, ಪೂರ್ವ ಮೀಮಾಂಸಕರು, ಉತ್ತರ ಮೀಮಾಂಸಕರು, ಹೀಗಾದ ಸಾಂಖ್ಯರು, ನೈಯಾಯಿಕರು ಮೊದಲಾದವುಗಳು, ಚಾಲಕರು, ಇವರು ಏನಲ್ಲ ಸಿದ್ಧಾಂತಕ್ಕೆ ವಿರುದ್ಧವಾದಂತ ಮಾತು ಹೇಳಿದ್ರು ಅಂದ್ರೆ ಆ ವಿರುದ್ಧವಾದಂತ ಮಾತು ಅದು ವಿರುದ್ಧವಾದದ್ದು ಏಕೆ ಅನ್ನುವಂಥದ್ದನ್ನ ಯಥಾರ್ಥವಾಗಿ ತಿಳಿಸಿಕೊಟ್ಟು ಅನಂತರದಲ್ಲಿ ನಾವು ಹೇಳತಕ್ಕಂತಹ ಮಾತು
ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಲ್ಲ ಅನ್ನುವಂಥದ್ದೇನು ತಿಳಿಸಿಕೊಡ್ತಾರಲ್ಲ, ಹಾಗೆ ತಿಳಿಸಿಕೊಡ್ತಕ್ಕಂತಹ ಮಾತಿಗೆ ಟೀಕಾ ಅನ್ನೋದು. ಅದಕ್ಕೆ ಟೀಕಾ ಟಿಪ್ಪಣಿ ಅಂತಾರೆ. ಈಗ ಮಹಾತ್ಮರು ಈಗ ಚಂದ್ರೋದಯ ಆಗಲಿ, ವಿಚಾರ ಸಾಗರೇ ಆಗಲಿ, ಟಿಪ್ಪಣಿಗಳಂತ ಬರದ ಪಂಡಿತ ಪೀತಾಂಬರೀಶವರು. ಆ ಪಂಡಿತ ಪೀತಾಂಬರೀಶವ್ರ ಕೆಳಗೆ ಟಿಪ್ಪಣಿ ಬರೋದು, ಟೀಕಾ ಟಿಪ್ಪಣಿ ಯಾಕೆ ಬರೋದು ಅಂತ ಕೇಳಿದ್ರೆ, ಆ ಟಿಪ್ಪಣಿಯ ತಾತ್ಪರ್ಯ ಏನು ಅಪ್ಪ, ಈ ಶಬ್ದದ ಅಥವಾ ಈ ವಾಕ್ಯದ ಅರ್ಥವು ಇದೇ ರೀತಿಯದಾಗುತ್ತದೆ, ಇದಕ್ಕೆ ಬಿಟ್ಟು ಭಿನ್ನ ರೀತಿಯಿಂದ ಇದಕ್ಕೆ ಅರ್ಥವನ್ನು ಮಾಡಕೂಡದು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅವರು ನೀವು ಬೇರೆ ಅರ್ಥವನ್ನು ಮಾಡಿ ಯಾರು ಅನ್ನುವಂತಹ ಸಂಶಯದಿಂದ ಅಥವಾ ಭಯದಿಂದ ಹಾಗೆ ಮಾಡಕೂಡದು ಅನ್ನುವಂತ ಆ ಅರ್ಥವನ್ನು ಅವರಿಗೆ ತಿಳಿಸಿಕೊಡುವುದು. ಅಂದ್ರೆ ವಾಚಕರು ಅಥವಾ ಶ್ರೋತೃಗಳು ಆ ರೀತಿಯಿಂದ ಅರ್ಥವನ್ನು ಮಾಡಬಾರದು ಅನ್ನುವಂತಹ ಉದ್ದೇಶದಿಂದ ಅವರು ತಲೆಗೆ ಟಿಪ್ಪಣಿ ಬರೆದು ಈ ಶಬ್ದಕ್ಕೆ ಈ ವಾಕ್ಯಕ್ಕೆ ಇದೇ ರೀತಿಯಾದಂತಹ ಅರ್ಥವನ್ನು ಮಾಡತಕ್ಕದ್ದು ಅಂತೇಳಿ ಹೇಳ್ಕೊಂಡು ಬರ್ತಾರ. ಅದಕ್ಕೆ ಟೀಕಾ ಟಿಪ್ಪಣಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಏನ್ ಹೇಳ್ಕೊಂಡ್ ಬಂದ್ರು, ಟೀಕಾ ಟಿಪ್ಪಣಿ ಅಂತಂದ್ರೆ ಸಟೀಕ ಪಂಚೀಕರಣ ಪ್ರಾರಂಭ. ಇನ್ನು ಪಂಚೀಕರಣ ಇಲ್ಲಿ ಏನ್ ಮಾಡಿದ್ರು ಪ್ರಾರಂಭ ಮಾಡ್ತಿರ್ತಾರ. ಯಾರು ಮಾಡ್ತಾರ ಅದರ ಟೀಕಾ ಸಹಿತವಾಗಿ ಹೇಳ್ತಾರೆ. ಅಲ್ಲಿ ಸಂಕ್ಷಿಪ್ತವಾಗಿ ಅವರು ಹೇಳ್ಕೊಂಡು ಬಂದ ಮಹಾತ್ಮರು ಪದ್ಯದಲ್ಲಿ ಹೇಳ್ಯಾರ. ಯಾಕ ಆ ಪದ್ಯದಲ್ಲಿ ಏನಿರ್ತದ ಅಂತಂದ್ರೆ ಅನೇಕ ಮಾತುಗಳು ಹೊಂದಿಕೊಂಡಿರ್ತಾವ, ಅವು ನೋಡಲಿಕ್ಕೆ ಚಿಕ್ಕವಾಗಿರ್ತಾವ. ಅಲ್ಲಿ ನಮ್ಮ ದೋಹ ಅಂತ ಬರ್ತಾವ ಹಿಂದಿಯಲ್ಲಿ. ಆ ದೋಹ ಏನಲ್ಲ, 2 ಸಾಲಿನ ಪದ್ಯ, 2 ಸಾಲಿನ ಪದ್ಯಕ್ಕೆ ದೋಹ ಅನ್ನಬೇಕು. ಆ 2 ಸಾಲಿನ ಪದ್ಯದಲ್ಲಿ ಏನ್ ಹೇಳ್ಕೊಂಡು ಬಂದಿರ್ತಾರ ಅವು ನೋಡ್ಲಿಕ್ಕೇನೋ ಚಿಕ್ಕವದವ, ಸಣ್ಣವದವ. ಆದ್ರ ಆ 2 ಸಾಲಿನಲ್ಲಿ 100 ಸಾಲುಗಳು, ಅಷ್ಟು 100 ಸಾಲುಗಳಲ್ಲಿ ಹೇಳಿದರೂ ತೀರದಂತ ಅರ್ಥ ಅದರಲ್ಲಿ ಹೊಂದಿಕೊಂಡಿರ್ಬೋದು. ಅದಕ್ಕೆ ಮಹಾತ್ಮರಲ್ಲಿ ಹೇಳ್ಕೊಂಡ್ಬಂದು सतसई दोहरे देखन में छोटे लगे। सतसई के दोहरे ये दोहे देखने में छोटे लगे, देखने में तो बहुत छोटे से लगते हैं, परंतु भाव भरे गंभीर। उन दोहों में उन छोटे दो पंक्तियों के जो पद्य है उसमें भाव जो है गंभीरता से भरे हुए हैं। ಅಂದ್ರೆ ಏನು ಅದರಲ್ಲಿ ಭಾವನೆಗಳು ಏನಿದಾವ ಅವು ಗಂಭೀರ ಅದಾವ. ಅವುಗಳನ್ನ 10 ಸಾಲುಗಳಲ್ಲಿ 100 ಸಾಲುಗಳಲ್ಲಿ ಹೇಳಿದ್ರು ಕೂಡ ತೀರದಷ್ಟು ಭಾವನೆಗಳೆಲ್ಲದಿರ್ತಾವ. ಆಮೇಲೆ ಮಹಾತ್ಮರು ದೋಹ ಅಥವಾ ಶ್ಲೋಕ ರೂಪದಲ್ಲಿ ಮೊದಲು ಹೇಳ್ಕೊಂಡು ಬಂದು ಅನಂತರದಲ್ಲಿ ಆ ಶ್ಲೋಕದ ಟೀಕೆಯನ್ನ ಅವರೇ ಬರ್ತಾರ. ಆ ಶ್ಲೋಕದ ಅರ್ಥ ಅಂದ್ರೆ ವಿಸ್ತಾರವಾದಂತಹ ಅರ್ಥ ಏನು ಅನ್ನುವಂಥದ್ದನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವಶ್ಯಕನ್ನು ನಾವು ಈಗ ಪ್ರಾರಂಭ ಮಾಡೋಣ ಅಂತ ಅಥ ಸೈನಿಕ ಪಂಚೀಕರಣ ಪ್ರಾರಂಭ ಅನ್ನುವಂತ ಶಬ್ದದಲ್ಲಿ ವಾಕ್ಯದಲ್ಲಿ ಹೇಳ್ಕೊಂಡು ಬಂದರು. ಈಗ ಟೀಕಾಕಾರಕೃತ ಮಂಗಲಾಚರಣ. ಈ ಗ್ರಂಥ ಮುಖ್ಯವಾಗಿ ಬರೆದವರು ಬೇರೆ, ಅದರ ಟೀಕೆಯನ್ನು ಬರೆದವರು ಬೇರೆ. ಆಗ ವಿಚಾರ ಸಾಗರವನ್ನು ಸಾಧು ನಿಶ್ಚಲದಾಸಿಯವರು ಬರ್ಕೊಂಡು ಬಂದರು. ಆದರೆ ಟೀಕಾ ಟಿಪ್ಪಣಿಯನ್ನು ಬರೆದರು ಪಂಡಿತ ಪೀತಾಂಬರೀಶಿಯವರು. ಅದರಂತೆ ಇಲ್ಲಿ ರಾಮಗುರುಗಳು ಶ್ರೀರಾಮ ಗುರುಗಳು ಏನ್ ಮಾಡ್ಕೊಂಡು ಬಂದರು, ಆ ಮೂಲವಾದಂತಹ ಗ್ರಂಥವನ್ನು ಹೇಳ್ಕೊಂಡು ಬಂದರು. ಅವರು ಸಂಕ್ಷಿಪ್ತದಲ್ಲಿ ಹೇಳಿದ್ರು. ಅದನ್ನೇ ಇಲ್ಲಿ ಟೀಕಾಕಾರದಂತಹ ನೆನೆ ಮಹಾರತ್ನರು ಅದನ್ನು ವಿಸ್ತಾರವಾಗಿ ಆ ಶ್ಲೋಕದ ಅರ್ಥ ಏನು, ಆ ಮಹಾತ್ಮರು ಹೇಳಿರ್ತಕ್ಕಂತಹ ಆ ಅಭಿಪ್ರಾಯ, ಆ ಅಭಿಪ್ರಾಯದ ಪೂರ್ಣ ಅರ್ಥ ಏನು ಅನ್ನುವಂಥದ್ದನ್ನ ವಿಸ್ತಾರವಾಗಿ ತಿಳಿಸ್ತಾರಲ್ಲ, ಅದಕ್ಕೆ ಟೀಕಾ ಅಂತ ಹೇಳಬೇಕು. ಆ ಟೀಕಾಕಾರ
ಟೀಕೆಯನ್ನು ಬರೆಯತಕ್ಕಂಥವ ಅವನು ಏನದಲ್ಲ ಅವನು ಮಾಡಿದಂತ ಮಂಗಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಂಗಲವನ್ನ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಗ್ರಂಥ, ಯಾವುದೇ ಒಂದು ಗ್ರಂಥ ಅದನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಆ ಮಂಗಲವನ್ನು ಹೇಳುವುದು ಇದು ಆ ಗ್ರಂಥಕಾರರ ಒಂದು ಪದ್ಧತಿ ಅಲ್ಲ. ಯಾವುದೇ ಗ್ರಂಥ ತೆಗೆದುಕೊಡ್ರಿ, ಅಲ್ಲಿ ಮಂಗಲವನ್ನು ಮಾಡಬೇಕು. ಯಾಕೆ ಮಾಡಬೇಕು? ಮಂಗಲದ ನಾವು ಈಗ ಹಿಂದೆ ಹೇಳ್ಕೊಂಡು ಬಂದೆವು. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲ ಅಂತ. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲ ಅಂದ್ರೆ ನಮ್ಮ ಕಾರ್ಯ ಈ ಗ್ರಂಥದಲ್ಲಿ ನಾವು ಪ್ರವೇಶ ಆಗಿದೆಯವಲ್ಲ, ಗುರು ಶಿಷ್ಯರು, ಈ ಕರ್ಮ ಇದು ನಿರ್ವಿಘ್ನವಾಗಿ ಅಂದ್ರ ಯಾವುದೇ ಅಡೆತಡೆ ಇಲ್ಲದೆ ಈ ಗ್ರಂಥದ ಪೂರ್ತಿಯವರೆಗೂ ನಮಗೆ ಯಾವುದೇ ಅಡೆತಡೆ ಬರಬಾರದು ಅನ್ನುವಂತ ಉದ್ದೇಶದಿಂದ ಆ ದೇವಿ ದೇವತೆಗಳನ್ನು ಕುರಿತು ಏನು ಪ್ರಾರ್ಥನೆಯನ್ನ ಮಾಡ್ತೇವೆ, ಆ ಗ್ರಂಥವನ್ನು ಕುರಿತು ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಮಂಗಲ ಮಂಗಲ ಅನ್ನಬೇಕು. ಇನ್ನ ಈ ಮಂಗಲ ಅನ್ನುವಂಥದ್ದು ಅರ್ಥವನ್ನು ನಾವು ವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದೇವೆ. ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಅನ್ನುವಂತ ಇಚ್ಛಾ ಏನಲ್ಲ, ಆ ಇಚ್ಛಾಕ್ಕೆ ಮಂಗಲ ಅನ್ನಬೇಕು ಅಂತ. ಈ ಇಚ್ಛಾಗೆ ಎಷ್ಟು ಪ್ರಕಾರದ ಈಗ ಈ ಮಂಗಲದಲ್ಲಿ ಇರ್ತಕ್ಕಂಥ ಇಚ್ಛಾ ಎಷ್ಟು ಪ್ರಕಾರದ? ಅದಕ್ಕ ಇಲ್ಲಿ ಮಹಾತ್ಮರು 3 ಪ್ರಕಾರದ ಏನಪ್ಪಾ ಅಂತಂದ್ರ ಇಚ್ಛೆಗಳನ್ನ ಇಲ್ಲಿ ಹೇಳ್ಕೊಂಡು ಬಂದಾರ. ಅಂದ್ರ ಈ ಮಂಗಲ 3 ಪ್ರಕಾರದ ಇರ್ತದ. ಮಂಗಲ ಎಷ್ಟು ಪ್ರಕಾರದ್ದು? 3 ಪ್ರಕಾರದ ಮಂಗಲ ಇರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಂಡ್ ಬಂದಾರ. ಆ 3 ಪ್ರಕಾರದ ಮಂಗಲಗಳಲ್ಲಿ ಯಾವ ಅನ್ನುವಂಥದ್ದು ಸ್ವಲ್ಪ ನಾವು ನೋಡೋಣ. ಯಾಕೆ ಗೊತ್ತಿರಬಹುದು, ಆದರೂ ಕೂಡ ಇಲ್ಲಿ ಗ್ರಂಥ ನಾವು ಪ್ರಾರಂಭ ಮಾಡಲಿಕ್ಕೆ ಕಂಟಿನ್ಯೂ ಅಂದ ಬಳಿಕ ನಾವು ಏನ್ ಮಾಡಬೇಕು, ಆ ಮಂಗಲದ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕೆ ಬೇಕು. ಈಗ ಮೊಟ್ಟ ಮೊದಲನೇದಾಗಿ ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಬರ್ತದೆ. ವಸ್ತು ನಿರ್ದೇಶ ರೂಪ ಮಂಗಲ. ಈಗ ಮೊದಲನೇದು. ಆನಂತರ ನಮಸ್ಕಾರದ ರೂಪ ಮಂಗಲ. ಎರಡನೇದು ಯಾವುದು? ನಮಸ್ಕಾರ ರೂಪ ಮಂಗಲ. ಮೂರನೇದು ಆಶೀರ್ವಾದ ರೂಪ ಮಂಗಲ. ಮೂರನೇ ಮಂಗಲ ಯಾವುದು? ಆಶೀರ್ವಾದ ರೂಪ ಮಂಗಲ. ಅಂದ್ರೆ ಒಟ್ಟಾರೆ 3 ಪ್ರಕಾರದ ಮಂಗಲಗಳದಾವ. ಈ 3 ಪ್ರಕಾರದ ಮಂಗಲಗಳ ಪೈಕಿ ಇಲ್ಲಿ ಯಾವುದ ಪ್ರಕಾರದ ಹೇಳ್ತಾರ ಅದನ್ನು ನಂತರ ನೋಡೋಣ. ಈಗ 3 ಪ್ರಕಾರದ ಮಂಗಲಗಳು ಯಾವುವು? ಈಗ ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಎದಕ್ಕೆ ಅನ್ನಬೇಕು ಅದನ್ನು ವ್ಯಾಖ್ಯೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೇನೆ. ಯಾರೇ ಬೇಕಾದ್ರೂ ಬರ್ಕೋಬಹುದು ಅಥವಾ ನೆನಪು ಹೇಳ್ಕೊಳ್ಬಹುದು. ಏನಾದ ವಸ್ತು ನಿರ್ದೇಶ ರೂಪ ಮಂಗಲ ಹೇಳ್ಯಾರ? ಸಗುಣ ಅಥವಾ ನಿರ್ಗುಣದು ಪರಮಾತ್ಮ. ಸಗುಣ ಅಥವಾ ನಿರ್ಗುಣದು ಪರಮಾತ್ಮ ವಸ್ತು ಕೈಯೇ. ಅಂದ್ರೆ ಏನ್ ಹೇಳಿದ್ರಿ? ವಸ್ತು ಅಂತ ಎದಕ್ಕಂದ್ರು? ಸಗುಣನೇ ಆಗಲಿ ನಿರ್ಗುಣನೇ ಆಗಲಿ ಇದ್ದಂತ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನು ವಸ್ತು ಅನ್ನೋದು. ಸಂಸ್ಕೃತದಲ್ಲಿ ಅದಕ್ಕೆ ವಸತಿ ಇತಿ ವಸ್ತು ಅಂತಂದ್ರು. ಯಾವುದು ಯಾವಾಗಲೂ ಇರುತ್ತದೆಯೋ, ಯಾವುದು ತ್ರಿಕಾಲ ಅಬಾಧಿತವಾಗಿದೆಯೋ ಅದಕ್ಕೆ ಮಾತ್ರ ವಸ್ತು ವಸ್ತು ಅನ್ನಬೇಕು. ಅಂಥದ್ದು ಯಾವುದದ? ಸಗುಣ ಬ್ರಹ್ಮ ಆಗಲಿ ನಿರ್ಗುಣ ಬ್ರಹ್ಮ ಆಗಲಿ ಅವರೇ ಏನಿದ್ದಾರೆ? ಅಬಾಧಿತಿದ್ದಾರೆ. ಅಂದ ಬಳಿಕ ಅವರಿಗೆ ವಸ್ತು ಅನ್ನಬೇಕು. ಆ ಸಗುಣ ಮತ್ತು ನಿರ್ಗುಣ ಬ್ರಹ್ಮ ಏನದ ಅಥವಾ ಚೇತನ ಏನದ ಅದರದ್ದು ತಾಕೆ ಕೀರ್ತನಕ ನಾಮ. ತಾಕೆ ಕೀರ್ತನಕ ನಾಮ. ತಾಕೆ ಅಂದ್ರೆ ಅವದರ ಅಂದ್ರೆ ಸಗುಣ ಬ್ರಹ್ಮನೇ ಆಗಲಿ ಅಥವಾ ನಿರ್ಗುಣ ಬ್ರಹ್ಮನೇ ಆಗಲಿ ಅದರ ಬಗ್ಗೆ ಹೇಳ್ಕೊಂಡು ಬರ್ತೇವಲ್ಲ, ಅದಕ್ಕೆ ಏನಬೇಕು? ಅವನ ಬಗ್ಗೆ. ಅಂದ್ರೆ ಅವನ ಬಗ್ಗೆ ಅಂದ್ರೆ ಅವ ಹೇಗಿದ್ದಾನಪ್ಪ? ಆ ಸಗುಣ ಅಥವಾ ನಿರ್ಗುಣ ಬ್ರಹ್ಮ ಹೇಗಿದ್ದಾನ? ಅವನ ಲಕ್ಷಣಗಳು ಏನು? ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು, ಅವುಗಳನ್ನು ಹೇಳ್ಕೊಂಡು ಬರುವುದು, ಅವುಗಳನ್ನು ಹೊಗಳುವುದು, ಅದಕ್ಕೆ ಏನಂದ್ರು ವಸ್ತು ನಿರ್ದೇಶಕ್ಕೂ ಮಂಗಲ ಅಂತ.
ಈ ವಸ್ತು ನಿರ್ದೇಶ ರೂಪ ಮಂಗಲವನ್ನ ಎಲ್ಲಿ ಹೇಳ್ಕೊಂಡ್ಬಂದಾರ ಮಹಾತ್ಮರ ತಂದ್ರ ವಿಚಾರ ಸಾಗರದಲ್ಲಿ ಸಾಧು ನಿಶ್ಚಿತವಾಸಿಯವರು ಅಲ್ಲಿ ಯಾವುದೇ ದೇವಿ ದೇವತೆಯ ಮಂಗಲವನ್ನು ಅವ್ರು ಮಾಡಿಲ್ಲ. ಅವರು ವಸ್ತು ಅಂದ್ರ ಆ ಪರಮಾತ್ಮನ ಆ ಶುದ್ಧ ಅದ್ವೈತದ ಅಥವಾ ಆತ್ಮನ ಅಲ್ಲಿ ವರ್ಣನೆಯನ್ನು ಮಾಡ್ಕೊಂಡು ಬಂದು ಅವರು ಏನಂದರೆ ಆ ಎಲ್ಲ ದೇವಾದಿ ದೇವತೆಗಳ ಸ್ವರೂಪವೇ ನಾನು ಎನ್ನಲಿಕ್ಕಾಗಿ ನಾನು ಮತ್ತಾರಿಗೆ ಯಾರಿಗೆ ನಾನು ನಮಸ್ಕಾರ ಮಾಡಲಿ ಅಂತಂದ್ರೇನು ನನ್ನ ನಮಸ್ಕಾರ ನನಗೆ. ಅದಕ್ಕಾಗಿ ಸುಖ ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ ಮತ್ತಿನ ಲಕ್ಷ ಮತ್ತಿಲಕ ಸುಖ ಅಪಾರ. ಅಲ್ಲಿ ಏನದ ಪ್ರತಿಯೊಂದು ಏನದಲ್ಲ ಆ ವಸ್ತು ಹೇಗದ ಅನ್ನುವಂಥದ್ದನ್ನ ವಿಸ್ತಾರವಾಗಿ ಹೇಳ್ಕೊಂಡು ಬಂದು ಏನ್ ಮಾಡಿದ್ರ ಸೋಮೇರೋ ಹೇ ಆತ್ಮ ಸಾಕು ಕರು ಪ್ರಾಣ ಅಂತ ಮುಗಿಸೋದು. ಏನು ಇಂಥ ಬ್ರಹ್ಮ ಉಂಟು ಅಂದ್ರ ಶುದ್ಧ ಚೇತನವಾಗುಂಟು ಯಾವುದಕ್ಕ ಏನೇನು ಇಲ್ಲ, ಯಾವುದು ಸುಖ ರೂಪದ ಸುಖ, ಯಾವುದು ನಿತ್ಯ ರೂಪದ, ಯಾವುದು ಮತ್ತೆ ಹೇಗದ ಸುಖ ಸುಖ ನಿತ್ಯದ ಪ್ರಕಾಶ ರೂಪದ ವ್ಯಾಪಕದ ವಿಭು ಮತ್ತು ನಾಮರೂಪಕ ಆಧಾರ ಅಂತ ಯಾವ ಚೇತನ ಉಂಟೋ ಅದುವೇ ನಾನು ಇರ್ಲಿಕ್ಕಾಗಿ ಇನ್ನು ಬೇರೆ ಯಾರಿಗೆ ನಾನು ನಮಸ್ಕಾರವನ್ನು ಮಾಡಲಿ ಅಂತ ಅಲ್ಲಿ ವಸ್ತು ನಿರ್ದೇಶಕರು ಮಂಗಲವನ್ನು ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದು ಇಲ್ಲಿ ಇಲ್ಲ. ಹೇಳಿ ಈಗ ಎರಡನೇದಾಗಿ ನೋಡೋಣ. ವಸ್ತು ನಿರ್ದೇಶಕರು ಮಂಗಲ ಅಂತ ನಿಮಗೆ ಅರ್ಥ ಆಯ್ತು. ಇನ್ನು ಎರಡನೇದು ಬರ್ತದ ನಮಸ್ಕಾರ ರೂಪ ಮಂಗಲ. ನಮಸ್ಕಾರ ರೂಪ ಮಂಗಲ ಅಂದ್ರೆ ಏನು? ದಾಸ್ಯ ಮತ್ತು ದಾಸಭಾವ. ನಾನು ದಾಸನು, ಆ ಭಗವಂತನು ದಾಸನು. ನಾನು ಸೇವಕನು, ಅವನು ಸೇವೆಯನು. ನಾನು ಕನಿಷ್ಠನು, ಅವನು ಶ್ರೇಷ್ಠನು ಅನ್ನುವಂಥ ಮನೋಭಾವನೆಯಿಂದ ಆ ಶ್ರೇಷ್ಠನಾದಂತಹ ಆ ದೇವತೆಗಳಿಗೆ ಶರಣು ಹೋಗುವುದಕ್ಕೆ ಏನಂತಂದ್ರೆ ನಮಸ್ಕಾರ ರೂಪ ಮಂಗಲ. ಈ ಮಂಗಲ ಯಾಕೆ ಮಾಡ್ತಾರ? ಆಯಾ ದೇವತೆಗಳು, ಕೆಲವೊಂದು ದೇವತೆಗಳು ಏನಿದ್ದಾವ ಆಯಾ ವಿದ್ಯೆಗಳಿಗೆ ಅವರು ಅಧಿದೇವತೆಗಳಿರ್ತಾರೆ. ಆ ವಿದ್ಯೆಯನ್ನು ನಾವು ಸಂಗ್ರಹ ಮಾಡುವಾಗ ಆಯಾ ದೇವತೆಗಳು ಪ್ರಸನ್ನ ಆಗಬೇಕು. ಆಯಾ ದೇವತೆಗಳು ಪ್ರಸನ್ನ ಆದಾಗ ಮಾತ್ರ ಆ ವಿದ್ಯೆ ಪ್ರಾಪ್ತಿ ನಮಗೆ ಆಗ್ತದ. ಅಂದಬೇಕು ಅಂತಹ ದೇವತೆಗಳನ್ನ ಪ್ರಸನ್ನಪಡಿಸುವುದಕ್ಕೋಸ್ಕರವಾಗಿ ಅವರಿಗೆ ಶರಣು ಹೋಗಿ ಅವರ ಸ್ತುತಿಯನ್ನು ಮಾಡುವುದಕ್ಕೆ ನಮಸ್ಕಾರವು ಮಂಗಲ ಅಂತ. ಈಗ ಇವರು ಬಹಳ ಸುಂದರವಾಗಿ ತಮ್ಮ ಗ್ರಂಥಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾಗ ಮಾಯಾ ಅಥವಾ ದೇವಿ, ಆ ದೇವಿಯನ್ನೇ ಹೊರ ಮಾಡಿಕೊಂಡು ಎಲ್ಲ ಅಂತಂದ್ರೆ ಶುದ್ಧ ಚಿತ್ತನವರಿಗೆ ಅವ್ರು ಹೇಳ್ಕೊಂಡು ಬಂದ. ಈ ದೇವಿಯ ಏನಂತಾರ? ಆ ದೇವಿ ಇರ್ಲಾರ್ದೆ, ಆ ಮಾಯೆ ಇರ್ಲಾರ್ದೆ, ಮಾಯೆಯ ಸಹಾಯವಿಲ್ಲದೆ ಈ ಜಗತ್ತಿನ ಸೃಷ್ಟಿ ಆಗಲಾರದು. ಮತ್ತು ನಾವು ನೀವು ಸಕಲ ಜೀವಿಗಳ ಆ ತೋರಿಕೆಗೆ ಆದಿ ಕಾರಣ ಮಾಡ ಇವೆಲ್ಲ ನಾವು ತೋರ್ಬೇಕಾಗಿತ್ತು ಅಂತಂದ್ರೆ ಆ ಆದಿ ಕಾರಣ ಯಾರದ? ಆ ಮಾಯೆ ಇದ್ದಾರ, ಆ ದೇವಿ ಇದ್ದಾರ. ಆ ಮಾಯೆಗೆ ನಾನು ನಟನಷ್ಟೇ ಅಂತ ಅಲ್ಲಿ ಹೇಳ್ಕೊಂಬಂದ. ಮತ್ತೆ ಏನಂದ್ರ ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುದಾರ ಬಲದಿಂದ ಸರ್ವ ಮಂಗಳಿಗೆ ನಟನತ್ತೆ. ಅವನು ಸರ್ವ ಮಂಗಳ ಎಲ್ಲ ಕಾರ್ಯಗಳನ್ನು ಮಂಗಳ ರೂಪದಿಂದ ಮಾಡಲಿಕ್ಕೆ ಅವನು ಸಮರ್ಥರಿದ್ದ. ಅಂದ ಬಳಿಕ ಅಂದ್ರ ಹೇ ದೇವಿಯೇ ಸರ್ವ ಮಂಗಳೇ ನಿನಗೆ ನನ್ನ ನಮಸ್ಕಾರಗಳು ಅಂತ ಹಾಗೆ ಹೇಳ್ಕೊಂಡ. ಈಗ ಈಗ ನಾವು ಗಣಪತಿ ಇದ್ದವು, ಗಣಪತಿ ಸ್ತೋತ್ರವನ್ನು ಮಾಡ್ತೇವೆ. ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಷು ಸರ್ವದ ಮೊದಲ ಆತನ ವರ್ಣನೆ ಮಾಡಿದೆವು.
ವಿಘ್ನೇಶ್ವರ ಗೋಪಾಲ ಪಂಕಜ ಮತ್ತೆ ಇದು ಬರೀ ಕೇವಲ ಅನುವಾರಣೆ ಮಾಡುದು ಮಗಳು. ಇಲ್ಲಿ ಏನಲ್ಲ, ಅವನು ಗುರುಗಳ ವರ್ಣನೆ ಆಗಿ ಗುರುಗಳ ವರ್ಣನೆ ಮಾಡಿ ಮತ್ತೆ ಹೇಳ್ಬೇಕು, ನಿರ್ವಿಘ್ನಂ ಕುರುಮೇ ದೇವ ಅಂತೇವ. ನಾನು ಏನು ಕಾರ್ಯವನ್ನು ಹಮ್ಮಿಕೊಂಡಿದ್ದೇನಲ್ಲ ಆ ಕಾರ್ಯಕ್ಕೆ ಯಾವುದೇ ಪ್ರಕಾರದ ಅಡೆತಡೆಗಳು ಬಾರದಂತೆ ಮಾಡುವುದೇ ವಿಘ್ನೇಶ್ವರ ಅಂತ ಹೇಳ್ಬೇಕಲ್ಲ. ಇದಕ್ಕೆ ಏನು ಅನ್ನಬೇಕು? ನಮಸ್ಕಾರ ರೂಪ ಮಂಡಲ ಅನ್ನೋದು. ಇನ್ನು ಆಶೀರ್ವಾದ ರೂಪ ಮಂಡಲ ಅಂತ ಬರ್ತದೆ. ಆ ಯಾವುದೇ ದೇವಿ ದೇವತೆಗಳ ಗುರುಗಳ ಹಿರಿಯರ ಆಶೀರ್ವಾದ ಇಲ್ಲದೆ ನಮ್ಮ ಕಲ್ಯಾಣ ಆಗಲ್ಲ. ಅದಕ್ಕೆ ಆಶೀರ್ವಾದನು ಬೇಕೇ. ಬಸವರ ಆಶೀರ್ವಾದ ಇರ್ತಕ್ಕಂತಂದ್ರೆ ನಮ್ಮ ಕಾರ್ಯಗಳು ನಿಲುವುಗಳು ಅಧಿಕಾರಗಳು. ಆದ್ದರಿಂದ ಆಶೀರ್ವಾದನು ಆ ದೇವತೆಗಳು ನಮಗ ಪ್ರಾಪ್ತಿ ಆಗಬೇಕು ಅನ್ನುವಂತ ಉದ್ದೇಶದಿಂದ ಆಶೀರ್ವಾದ ಅಂದ್ರೆ ಏನು? अपना अथवा शिष्य का जो वांछित वस्तु के प्रार्थना का नाम आशीर्वाद रूप मंगल. ನಮ್ಮದೇ ಆಗಲಿ ಅಂದ್ರೆ ಶಿಷ್ಯರದೇ ಆಗಲಿ ಮತ್ತು ಗುರುಗಳೇ ಆಗಲಿ ಏನು ವಾಂಛಿತ ವಸ್ತು ಅಲ್ಲ ಅವ್ರು ಇಚ್ಛಾ ಮಾಡ್ಯಾರ. ಏನ್ ಇಚ್ಛಾ ಮಾಡ್ತಾರ? ಸರ್ವ ದುಃಖದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿಯನ್ನು ಇಚ್ಛಾ ಮಾಡಿಕೊಂಡು ಈತ ಪ್ರವೃತ್ತರಾಗಿದ್ದಾನ. ಮತ್ತು ಗುರುಗಳ ಇಚ್ಛೆ ಏನದ? ಆ ಶಿಷ್ಯನ ಸರ್ವ ದುಃಖದ ನಿವೃತ್ತಿ ಮಾಡಿ ಆತನಿಗೆ ಪರಮಾನಂದದ ಪ್ರಾಪ್ತಿ ಯಾವ ಆನಂದವನ್ನು ಅನುಭವಿಸಿರುವನೋ ಅದನ್ನ ಆ ಶಿಷ್ಯನಿಗೂ ಕೂಡ ಅನುಭವಕ್ಕೆ ತಂದು ಕೊಡಬೇಕು ಅನ್ನುವಂತ ಇಚ್ಛೆಯನ್ನು ಮನುಷ್ಯನಲ್ಲಿ ಇಟ್ಟುಕೊಂಡು ಈ ಕಾರ್ಯದಲ್ಲಿ ಈ ಗ್ರಂಥದಲ್ಲಿ ಪ್ರವೇಶ ಆಗ್ಯಾರಲ್ಲ, ಇದಕ್ಕೆ ಏನ್ ಆಗಬೇಕು ಅಂದ್ರೆ ಅದು ವಾಂಛಿತ ವಸ್ತು ಅನ್ನಬೇಕು. ಆ ವಾಂಛಿತವಾದಂತಹ ವಸ್ತು ನಮಗೆ ಪ್ರಾಪ್ತಿ ಆಗಬೇಕು ಅನ್ನುವಂತಹ ಮನೋಭಾವನೆಯನ್ನು ಮನುಷ್ಯನಲ್ಲಿ ಇಟ್ಟುಕೊಂಡು ಯಾವ ದೇವಿ ದೇವತೆಗಳ ನಾವು ಪ್ರಾರ್ಥನೆಯನ್ನು ಮಾಡ್ತೇವಲ್ಲ ಅದಕ್ಕೆ ಅವ್ರಿಗೂ ಹೇ ದೇವ ನಮಗೆ ನಿಮ್ಮ ಆಶೀರ್ವಾದ ಇರಲಿ, ನಾವು ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೆವು, ಇಂಥದ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೆವು, ಆ ವಸ್ತು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಿಮ್ಮ ಅನುಗ್ರಹ ನಮಗೆ ಬೇಕು. ಅಂದಾಗ ಮಾತ್ರ ಅದು ನಮ್ಮ ಇಷ್ಟದ ಪ್ರಾಪ್ತಿ ಆಗ್ತದ ಅನ್ನುವಂತಹ ಮನೋಭಾವನೆಯಿಂದ ಯಾವ ದೇವತೆ ಅಥವಾ ದೇವಿ ಅಥವಾ ಗುರುಗಳ ಪ್ರಾರ್ಥನೆಯನ್ನು ಮಾಡ್ತವಲ್ಲ ಅದಕ್ಕೆ ಆಶೀರ್ವಾದ ರೂಪ ಮಂಗಲ ಅಂತ ಹೇಳಬೇಕು. ಅಂದ್ರೆ ಇಲ್ಲಿ ಅನೇಕ ಪ್ರಕಾರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಗುರುಗಳು ಇಲ್ಲಿ ಕೊನೆಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಿಜವ ಶಿವಗಳನ್ನು ಒಂದು ಹೇಳ್ತೇನೆ ನಾನು. ಎಲ್ಲಿ ಈ ವಿಘ್ನೇಶ್ವರನನ್ನು ಕುರಿತು ಒಂದು ಮಾತ್ರ ಅವ್ರು ಹೇಳೋದ, ಕರ್ಣವರ ನಡಿ ಮಾಡಿ ಗುಣಮಣಿಸೆಂದು. ಏ ಗಣವರ, ಆ ಗಣವರ ಅಂತಂದ್ರೆ ಈ ಗಣಗಳಿಗೆ ಮುಖ್ಯನಾದಂಥವ ಗಣಪತಿ ಅಂತದ. ಕರ್ಣವರ ನಡಿ ಮಾಡಿ ಗುಣಮಣಿಸೆಂದು ವಾರಣ ಮುಖ ನದಿ ಮುಖರಾರ್ಥಗಳ ಕಣಿವಂತೆ ಕೊಡುವದ ನಿರ್ಮಿತ ಈ ಕುಂದಿಗೆ ಅನುಮಾತ್ರ ವೆಡರವಿಲ್ಲದೆನೆ ಮಾತ್ರ. ಈ ನಾ ಏನು ಗ್ರಂಥ ಬರೀಲಿಕ್ಕತ್ತೀನಿ ಗುರುನಾಥ, ಈ ಗ್ರಂಥದಲ್ಲಿ ಪ್ರವೇಶವನ್ನು ಮಾಡ್ಲಿಕ್ಕತ್ತೀನಿ. ಇದರಲ್ಲಿ ನೀನು ಏನು ಮಾಡಬಾರ್ದು? ಒಂದು ಅನುಮಾತ್ರವಾದರೂ ಕೂಡ ಎಡರು ಅಂದ್ರೆ ತೊಂದರೆ ಬಾರದಂತೆ ಮಾಡು. ಗಣಪತಿ ಅಂತ ಏನು ಹೇಳ್ಕೊಂಡು ಬಂದ್ರಿ ಅಂದ್ರೇನು? ಆ ಗಣಪತಿಯ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ. ಆ ಗಣಪತಿಯ ಅನುಗ್ರಹ ನಮ್ಮ ಮೇಲೆ ಆಯ್ತು ಅಂದ್ರೆ ಆತ ನಮ್ಮ ಕಾರ್ಯದಲ್ಲಿ ಯಾವುದೇ ವಿಘ್ನ ಬಾರದಂತೆ ಆಶೀರ್ವಾದ ಮಾಡ್ತಾನ. ಅದಕ್ಕೆ ಇಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಪ್ರತಿಯೊಬ್ಬ ಗ್ರಂಥಕಾರರು ತಮ್ಮ ಗ್ರಂಥವನ್ನು ಪ್ರಾರಂಭಿಸುವುದಕ್ಕೆ ಪೂರ್ವದಲ್ಲಿ ಈ ರೀತಿಯಾದಂತಹ ಮಂಗಲಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ 3 ಶರಣಾದ ಮಂಗಲಗಳ ತಾತ್ಪರ್ಯವನ್ನು ನಾವು ಹೇಳ್ಕೊಂಡು ಬಂದೆವು. ಮೊದಲನೇದಾಗಿ ವಸ್ತು ನಿರ್ದೇಶ ಮಂಗಲ,
ಆ ವಸ್ತುವಿನ ಉದ್ದೇಶ ವಸ್ತು ಮಂಗಲ ಅಂತಂದ್ರೆ ಎದಕ್ಕೆ ಅನ್ಬೇಕು ಅಂತ ಹೇಳ್ಕೊಂಡ್ ಬಂದ್ರು. ಸಗುಣವೇ ಆಗಲಿ ಅಥವಾ ನಿರ್ಗುಣವೇ ಆಗಲಿ, ಯಾವ ಪರಮಾತ್ಮನು ಇರುವನು ಅವನಿಗೆ ವಸ್ತು ಅಂತಹ ಆ ವಸ್ತುವಿನ ಗುಣಗಾನವನ್ನು ಮಾಡುವುದು, ವರ್ಣನೆಯನ್ನು ಮಾಡುವುದು. ಆ ವಸ್ತು ಇದೇ ರೀತಿಯಾಗಿ ಇದೆ ಅಂತ ಅದರ ವರ್ಣನೆಯನ್ನು ಮಾಡುವುದಕ್ಕೆ ಏನಂತರು ವಸ್ತು ನಿರ್ದೇಶವಂತು ಮಂಗಳ ಅಂತ ಹೇಳ್ಕೊಂಡು ಬಂದರು. ಎರಡನೆಯದಾಗಿ ನಮಸ್ಕಾರ ಅಂತ ಅಂದ್ರೇನು, ಪರಮಾತ್ಮ ಏನ್ ಅದನ ಶ್ರೇಷ್ಠನಿದ್ದಾನ, ಅವ ದಾಸ್ಯನಿದ್ದಾನ, ನಾನು ದಾಸ್ಯನಿದ್ದಾನೆ, ಅವನು ಸೇವೆ ಇದ್ದಾನೆ, ನಾನು ಸೇವಕನಿದ್ದೇನೆ. ಆದ್ದರಿಂದ ಅವನ ಸೇವನೆಯನ್ನ ಅವನ ಸೇವೆಯನ್ನ ನಾವು ಮಾಡುತ್ತಾ ಇರುವುದರಿಂದ ಆ ಭಗವಂತ ನನ್ನ ಮೇಲೆ ಪ್ರಸನ್ನನಾಗಿ ನನಗೆ ವರಗಳನ್ನು ದಯಪಾಲಿಸ್ತಾನ ಅನ್ನುವಂತಹ ಮನೋಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಯಾವ ಮಂಗಳವನ್ನು ನಾವು ಮಾಡ್ತೀವಿ ಅದಕ್ಕೆ ನಮಸ್ಕಾರ ರೂಪ ಮಂಗಲ ಅಂತ ಹೇಳ್ಕೊಂಡು. ಇನ್ನು ಕೊನೆಯದಾಗಿ ಆಶೀರ್ವಾದ ರೂಪ ಮಂಗಲ ಅಂತಂದ್ರೆ ಈ ನಮಸ್ಕಾರ ಮಾಡುವುದರಿಂದ ಆ ಪ್ರಸನ್ನನಾದಂತಹ ಆ ಭಗವಂತ ಅಥವಾ ಆ ದೇವತೆ ಅಥವಾ ಆ ಗ್ರಂಥ ಅಥವಾ ಆ ಗುರುಗಳು ಏನ್ ಮಾಡ್ತಾರ ಅಂತ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಆ ಕಾರ್ಯದಲ್ಲಿ ಪ್ರವೃತ್ತ ಆಗಿರುತ್ತೇವೆಯೋ ಆ ಕಾರ್ಯವು ನಿರ್ವಿಘ್ನವಾಗಿ ಸಾಗಲಿ ಅಂತ ಅವರು ಆಶೀರ್ವಾದ ಮಾಡಿದ್ರು ಅಂತಂದ್ರೆ ಅದಕ್ಕೆ ಆಶೀರ್ವಾದ ರೂಪ ಮಂಗಲ ಅಂತ ಅನ್ನಬೇಕು ಅಂತ. ಹೀಗೆ ಈ ಮಂಗಲದ್ದು 3 ಅರ್ಥಗಳನ್ನ ನಾವಿಲ್ಲಿ ಹೇಳ್ಕೊಂಡು ಬಂದೆವು. ಈಗ ನಾಳಿನ ದಿವಸ ಇನ್ನು ಗ್ರಂಥದಲ್ಲಿ ಪ್ರವೇಶ. ಯಾಕಂತಂದ್ರ ಅವ್ರ ಮಂಗಲವನ್ನು ಯಾವ ರೀತಿಯಾಗಿ ಮಾಡಿದ್ದಾರ, ಯಾರನ್ನು ಮಾಡಿದ್ದಾರ ಮತ್ತು ಅದರ ಮಧ್ಯದ ಅರ್ಥ ಅಥವಾ ವಿಸ್ತಾರವಾದಂತಹ ಅರ್ಥ ಏನು ಅನ್ನೋದನ್ನ ನಾಳಿನ ದಿವಸ ನಾವು ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಡೆದುಕೊಂಡು ಬಂದಂತಹ ನೀವು ಆ ಪುಷ್ಪರೂಪ ಸೇವೆಯನ್ನ ಸದ್ಗುಣ ಚಾಲನಕ್ಕೆ ಸಮರ್ಪಿಸಿ ಮಂಗಲ ಆಗೋಣ.